ಇವತ್ತು ಬೇಡ ನಾಳೆ ಮಾಡಿದರಾಯಿತು ಎನ್ನುವ ನಮ್ಮ ಉದಾಸೀನತೆಯನ್ನು ನಾವು ಇಂದು ಮತ್ತು ಈ ಕೂಡಲೇ ದೂರ ಮಾಡಬೇಕು. ಯಾಕೆಂದರೆ ನಾವು ಎಲ್ಲಿಯ ತನಕ ಈ ಉದಾಸೀನತೆಯನ್ನು ದೂರ ಮಾಡುವುದಿಲ್ಲವೋ ಅಲ್ಲಿಯ ತನಕ ಯಶಸ್ಸು ಸಹ ನಮ್ಮಿಂದ ದೂರವೇ ಉಳಿಯುತ್ತದೆ. ಜಸ್ಟ್ ಒಮ್ಮೆ ಯೋಚಿಸಿ ನೋಡಿ, ಇಂದು ನೀವು ಏನು ಮಾಡಬೇಕೆಂದು ಯೋಚಿಸುತ್ತಾ ಇದ್ದೀರೋ ಅದನ್ನೇ ನೀವು 1 ವರ್ಷದ ಹಿಂದೆಯೇ ಆರಂಭಿಸಿದ್ದರೆ ಮೋಸ್ಟ್ಲಿ ಇಂದು ಹೇಗುಂಟೋ ಹಾಗೆ ಇರ್ತಾ ಇರಲಿಲ್ಲ. ಆದ್ದರಿಂದ ಏನು ಮಾಡಬೇಕು ಇಂದೇ ಮಾಡು ಆ್ಯಂಡ್ ಪರಿಪೂರ್ಣ ಪ್ರಯತ್ನದೊಂದಿಗೆ ಅದನ್ನು ಮಾಡು. ಯಾಕೆಂದರೆ ಅಂದು ನಾನು ಒಂದು ಸ್ವಲ್ಪ ಪ್ರಯತ್ನ ಪಟ್ಟಿದ್ದರೂ ಅದು ಸಾಧ್ಯವಾಗುತ್ತಿತ್ತು ಎನ್ನುವ ಪಶ್ಚಾತ್ತಾಪ ಎಂದಿಗೂ ನಿನ್ನಲ್ಲಿ ಮೂಡಬಾರದು. ಬಿಕಾಸ್ ನೆನಪಿಡಿ, ಈಗ ಆಗದ್ದು ಎಂದಿಗೂ ಆಗುವುದಿಲ್ಲ. ಒಂದೇ ವಿಷಯದ ಮೇಲೆ ಸತತವಾಗಿ ಕಂಟಿನ್ಯೂಸ್ಲಿ ಕೆಲಸ ಮಾಡ್ತಾ ಇದ್ದರೆ ಅದರಲ್ಲಿ ಅನ್ಡೌಟೆಡ್ಲಿ ಯಶಸ್ಸು ಪಡೆಯಬಹುದು ಎನ್ನುವುದು ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ತಿಳಿದಿರುತ್ತೆ. ಆದರೆ ಅದೆಷ್ಟು ಮಂದಿ ಈ ಕ್ರಮವನ್ನು ಅನುಸರಿಸಿ ಸಕ್ಸಸ್ಫುಲ್ ಆಗಿದ್ದಾರೆ ಹೇಳಿ? ಕೇವಲ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಆ್ಯಂಡ್ ಉಳಿದವರು ನಾಳೆ ಮಾಡ್ತೇನೆ ಎಂದು ಸುಮ್ಮನಿರ್ತಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವರ ಆ ನಾಳೆ ಎಂದಿಗೂ ಬರುವುದೇ ಇಲ್ಲ. ಒಂದು ಮೂಲದ ಪ್ರಕಾರ ಕನ್ಸಿಸ್ಟೆಂಟ್ ಆಗಿ 1 ವರ್ಷ ಫುಲ್ ಡಿಸಿಪ್ಲಿನಲ್ಲಿ ನಾವು ನಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿದಲ್ಲಿ ಅದು ನಮ್ಮನ್ನು ಲೈಫ್ನಲ್ಲಿ 10 ವರ್ಷದಷ್ಟು ಮುಂದಕ್ಕೆ ಕರೆದುಕೊಂಡು ಹೋಗುತ್ತದೆ. ಆ್ಯಂಡ್ ಜೀವನದ ಈ ಪಯಣದಲ್ಲಿ ನಿನ್ನನ್ನು ಮುಂದಕ್ಕೆ ಹೋಗದಂತೆ ತಡೆಯುವ ಬಹುಮುಖ್ಯ ಅಂಶಗಳು: 1, ನಿನ್ನ ಹೆದರಿಕೆ. 2ನೆಯದು, ಪ್ರತಿಯೊಂದರಲ್ಲೂ ಪರ್ಫೆಕ್ಷನ್ ತರಬೇಕು ಎನ್ನುವ ಹುಚ್ಚು ಬಯಕೆ. ಆ್ಯಂಡ್ ಇಲ್ಲಿ ಯಾರು ಹೆದರಿಕೆಯಿಂದ ಆರಂಭವನ್ನೇ ಮಾಡುವುದಿಲ್ಲವೋ ಅಂತಹವರಿಗಾಗಿ ಒಂದು ಮಾತು: ನೀನು ಆರಂಭವನ್ನೇ ಮಾಡಲಿಲ್ಲ ಎಂದರೆ ನಿನ್ನ ಸೋಲು ಖಚಿತ, ನೀನು ಸೋತಂತೆಯೇ. ಆ್ಯಂಡ್ ಇನ್ ಕೇಸ್ ಏನನ್ನಾದರೂ ಪ್ರಾರಂಭಿಸಿ ಅದರಲ್ಲಿ ಒಂದು ವೇಳೆ ಸೋತರೆ ಅಟ್ಲೀಸ್ಟ್ ಏನಾದರೂ ಟ್ರೈ ಮಾಡಿದ್ದೆ ಎನ್ನುವ ತೃಪ್ತಿ ಇರುತ್ತದೆ. ಆ್ಯಂಡ್ ಇನ್ ಕೇಸ್ ಸಕ್ಸಸ್ಫುಲ್ ಆದೆ, ಯಶಸ್ವಿ ಆದೆ ಎಂದಿದ್ದಲ್ಲಿ ಉಳಿದವರಿಗೆ ಒಂದು ರೋಲ್ ಮಾಡೆಲ್, ಮಾದರಿಯಾಗುವೆ. ಆ್ಯಂಡ್ ಪರ್ಫೆಕ್ಷನ್ ತರುವ ನಿಟ್ಟಿನಲ್ಲಿ ನಾಳೆ ಮಾಡಿದರಾಯಿತು, ನಾಳೆ ನೋಡಿದರಾಯಿತು ಎಂದು ಯಾರು ಕುಳಿತುಕೊಳ್ತಾರೋ ಅಂತಹವರು ಗಮನವಿಟ್ಟು ಕೇಳಿ. ಯಾವ ಪರ್ಫೆಕ್ಷನ್ ಅನ್ನು ತರುವ ನಿಟ್ಟಿನಲ್ಲಿ ನೀನು ಇಂದಿನ ಕೆಲಸವನ್ನು ನಾಳೆ ಮೇಲೆ ಹಾಕ್ತಾ ಇದೆಯೋ ಆ ಪರ್ಫೆಕ್ಷನ್ ಸಾಧ್ಯವಾಗಬೇಕು ಅಂದರೆ ನೀನು ನಿನ್ನ ಇವತ್ತನ್ನು ನಿನ್ನೆಗಿಂತ ಬೆಟರ್ ಮಾಡಬೇಕು. ಆ್ಯಂಡ್ ಈ ಜರ್ನಿಯಲ್ಲಿ ಆಬ್ವಿಯಸ್ಲಿ ನಿನ್ನಿಂದ ಬಹಳಷ್ಟು ತಪ್ಪುಗಳಾಗುತ್ತವೆ. ಆದರೆ ತಪ್ಪುಗಳಾಗುತ್ತವೆ ಎಂದು ಹೆದರಬೇಡ. ಬಿಕಾಸ್ ಆಲ್ಮೋಸ್ಟ್ ಪ್ರತಿಯೊಬ್ಬರಿಂದಲೂ ತಪ್ಪುಗಳಾಗುತ್ತವೆ. ಆದರೆ ಇಲ್ಲಿ ನೀನು ನಿನ್ನ ತಪ್ಪುಗಳಿಂದ ಕಲಿತ ಪಾಠ ನಿನ್ನ ಮತ್ತೆ ಪುನಃ ಬೇರೆ ಹೊಸ ತಪ್ಪು ಮಾಡದಂತೆ ತಡೆಯುತ್ತೆ. ಯಾವುದನ್ನೇ ಆಗಲಿ ಹೊಸದಾಗಿ ಆರಂಭಿಸಿದಾಗ ಏನಾದರೂ ತಪ್ಪಾದರೆ ಎಂದು ಯೋಚಿಸಿ ಎಂದಿಗೂ ಹೆದರಬೇಡ. ಬದಲಾಗಿ ಏನು ಒಳ್ಳೆಯದಾಗಬಹುದು ಎಂದು ಯೋಚಿಸಿ ನಿನ್ನಲ್ಲಿ ಮತ್ತಷ್ಟು ಪಾಸಿಟಿವಿಟಿಯನ್ನು ತಂದುಕೋ. ನಿನ್ನ ಮನಸ್ಸು ಹೊಸ ಹೊಸ ಐಡಿಯಾಗಳನ್ನು ಹುಟ್ಟು ಹಾಕಲಿಕ್ಕಾಗಿ ಇರುವುದೇ ಹೊರತು ಆ ಐಡಿಯಾಗಳನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳಲಿಕ್ಕೆ ಅಲ್ಲ. ಎಟ್ ಲಾಸ್ಟ್ ಹೇಳುವುದಿಷ್ಟೇ: ಹೆದರಿಕೆ ಮತ್ತು ಪ್ರತಿಯೊಂದರಲ್ಲೂ ಪರ್ಫೆಕ್ಷನ್ ತರಬೇಕು ಅಥವಾ ಇರಬೇಕು ಎನ್ನುವ ಹುಚ್ಚು ಬಯಕೆಯ ಕಾರಣದಿಂದಾಗಿ ನಿನ್ನ ಕೈಯಿಂದ ಆ ಅವಕಾಶ ತಪ್ಪಿ ಹೋಗುವಷ್ಟು ಎಂದಿಗೂ ಲೇಟ್ ಮಾಡಬೇಡ. ನಾಳೆಯ ಕೆಲಸವನ್ನು ಇಂದು, ಇಂದಿನ ಕೆಲಸವನ್ನು ಈ ಕೂಡಲೇ ಮಾಡು. ಯಾಕೆಂದರೆ ನಿನ್ನಲ್ಲಿನ ಸಕಾರಾತ್ಮಕ ಬದಲಾವಣೆ ನಿನ್ನ ಜೀವನವನ್ನು ಉತ್ತಮವನ್ನಾಗಿಸುತ್ತೆ. ಥಿಂಕ್ ಅಬೌಟ್ ಇಟ್.